ನಮಸ್ಕಾರ ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಒಂದು ಕಾರನ್ನು ಒಬ್ಬರು ಪರ್ಚೇಸ್ ಮಾಡಬೇಕಂದ್ರೆ ಎಷ್ಟೆಲ್ಲ ಟ್ಯಾಕ್ಸ್ಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದರ ಜೊತೆಗೆ ಯಾವ್ಯಾವ ರೀತಿಯಾದಂಥ ಟ್ಯಾಕ್ಸ್ಗಳಿದೆ, ಅದಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ಗಳು ಕಟ್ಟಬೇಕು ಅನ್ನೋ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಒಂದು ಕಾರ್ ತೊಗೊಳ್ಬೇಕು ಅಂದರೆ 28% GST ಇದ್ದೇ ಇದೆ. ಅದರ ಜೊತೆಗೆ ರೋಡ್ ಟ್ಯಾಕ್ಸ್ 15% ಕಟ್ಟಬೇಕು, 3% ಟೋಲ್ ಟ್ಯಾಕ್ಸ್ ಕಟ್ಟಬೇಕು. ಅದರ ಜೊತೆಗೆ ಲಕ್ಸರಿ ಟ್ಯಾಕ್ಸ್ ಅಂತ 22% ಕಟ್ಟಬೇಕು. ನಂತರ ಎಂಟ್ರಿ ಟ್ಯಾಕ್ಸ್ ಅಂತ 15% ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಅದರ ಜೊತೆಗೆ ಪ್ರತಿ ಬಾರಿ ನಾವು ಪೆಟ್ರೋಲ್ಗಳನ್ನು ಹಾಕಿದಾಗಲೂ ಕೂಡ ಹಾಕಿದಂಥ ಒಟ್ಟು ಮೊತ್ತದಲ್ಲಿ 50ರಿಂದ 55% ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ರೂಪದಲ್ಲಿ ಆ ದುಡ್ಡುಗಳು ಹೋಗುತ್ತೆ. ಉದಾಹರಣೆಗೆ 98ರಿಂದ 100 ರೂಪಾಯಿ ಒಳಗೆ ನಿಮಗೆ ಪೆಟ್ರೋಲ್ ಸಿಗುತ್ತೆ ಅಂದರೆ ಅದರ ನಿಜವಾದ ಪೆಟ್ರೋಲ್ನ ಬೆಲೆ 40 ರೂಪಾಯಿ ಮಾತ್ರ ಇರುತ್ತೆ. ಉಳಿದ 60 ರೂಪಾಯಿ ಕೂಡ ಟ್ಯಾಕ್ಸ್ ರೂಪದಲ್ಲಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ. ನಂತರ ಪ್ರತಿ ಬಾರಿ ಕೂಡ ಟೋಲ್ಗಳಲ್ಲಿ ಹೋಗುವಾಗ ನಾವು ಟೋಲ್ಗಳನ್ನು ಕಟ್ತಾನೆ ಇರ್ತೇವೆ. ಇದರ ಜೊತೆಗೆ ಯಾವ ರೀತಿಯಾದಂತಹ ಟ್ಯಾಕ್ಸ್ಗಳು ನಮ್ಮ ದೇಶದಲ್ಲಿ ಇದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಬಂದು 31.20% ಇದೆ ಇನ್ಕಮ್ ಟ್ಯಾಕ್ಸ್. ನಂತರ ಕಾರ್ಪೊರೇಟ್ ಟ್ಯಾಕ್ಸ್ ಬಂದು 26% ಇದೆ. ಪ್ರಾಪರ್ಟಿ ಟ್ಯಾಕ್ಸ್ 3.7%, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬಂದು 12.5%, ಸೇಲ್ಸ್ ಟ್ಯಾಕ್ಸ್ 18%, ಎಜುಕೇಶನ್ ಟ್ಯಾಕ್ಸ್ 18%, ಹೆಲ್ತ್ ಟ್ಯಾಕ್ಸ್ 18%. ಈ ರೀತಿಯಾದಂಥ ಟ್ಯಾಕ್ಸ್ಗಳು ಇದೆ. ಇದೆಲ್ಲ ಟ್ಯಾಕ್ಸ್ಗಳನ್ನು ಕಟ್ಟಿ ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಇರುವಂಥ ಸಾಲ ಎಷ್ಟು ಅಂದರೆ 168 ಲಕ್ಷ ಕೋಟಿಗಳು. 1947ರಿಂದ ಹಿಡಿದು 2014ರವರೆಗೆ ಭಾರತದ ಸಾಲ ಇದ್ದಿದ್ದು ಕೇವಲ 54 ಲಕ್ಷ ಕೋಟಿಗಳು. ಕೇವಲ 54 ಲಕ್ಷ ಕೋಟಿ ಇದ್ದಂಥ ಸಾಲ ಕಳೆದ 10 ವರ್ಷದಲ್ಲಿ 168 ಲಕ್ಷ ಕೋಟಿಗೆ ತಲುಪಿದೆ. ಇದು ನಮ್ಮ ಮಹಾನ್ ನಾಯಕರುಗಳ ಸಾಧನೆ. ಅದರ ಜೊತೆಗೆ ನಮ್ಮ ಕರ್ನಾಟಕದ ಸಾಲ ಎಷ್ಟಿದೆ ಅಂದರೆ 5,53,147 ಕೋಟಿಯಷ್ಟು ನಮ್ಮ ಕರ್ನಾಟಕದೇ ಸಾಲ ಇದೆ. ನಾವೆಲ್ಲ ಇಷ್ಟೊಂದು ಟ್ಯಾಕ್ಸ್ಗಳ ಕಟ್ಟಿಯೂ ಕೂಡ ನಮ್ಮ ರಾಜ್ಯ ಆಗಿರ್ಬೋದು, ನಮ್ಮ ದೇಶ ಆಗಿರ್ಬೋದು ಇಷ್ಟು ಸಾಲದಲ್ಲಿ ಮುಳುಗಿದೆ ಹೇಗೆ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಯಾರಲ್ಲೂ ಕೂಡ ಉತ್ತರ ಇಲ್ಲ. ಇಷ್ಟು ಟ್ಯಾಕ್ಸ್ಗಳನ್ನು ಕಟ್ಟಿಯೂ ಕೂಡ ನಮ್ಮ ದೇಶದಲ್ಲಿ ಉತ್ತಮವಾದಂಥ ರೋಡ್ಗಳಿಲ್ಲ. ನ್ಯಾಷನಲ್ ಹೈವೇಗಳನ್ನು ಬಿಟ್ಟು ನ್ಯಾಷನಲ್ ಹೈವೇಗಳಲ್ಲಿ ಪ್ರತಿ ಬಾರಿ ಪ್ರಯಾಣ ಮಾಡುವಾಗ ಸುಮಾರು 40ರಿಂದ 60 ಕಿಲೋಮೀಟರ್ ಒಳಗೆ 55ರಿಂದ 100 ರೂಪಾಯಿವರೆಗೂ ಕೂಡ ಟೋಲ್ ಅನ್ನ ಕಲೆಕ್ಷನ್ ಮಾಡ್ತಾರೆ. ನ್ಯಾಷನಲ್ ಹೈವೇಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಸುಮಾರು 10ರಿಂದ 15% ಮಾತ್ರ. ಉಳಿದಂತೆ ಎಲ್ಲಾ ಪ್ರಯಾಣಿಕರು ಕೂಡ ಲೋಕಲ್ ರೋಡ್ಗಳನ್ನೇ ಬಳಸ್ತಾರೆ. ಆ ಲೋಕಲ್ ರೋಡ್ಗಳು ಎಲ್ಲಾ ರೋಡ್ಗಳು ಕೂಡ ಹದಗೆಟ್ಟು ಹೋಗಿದೆ. ಒಂದು ಸಲ ಡಾಂಬರೀಕರಣ ಮಾಡಿದ್ರೆ ಅದು ಬಾಳಿಕೆಗೆ ಬರುವುದು ಕೇವಲ 5ರಿಂದ 6 ತಿಂಗಳು ಮಾತ್ರ. ಅಷ್ಟೇ ಆ ರೋಡ್ ಮತ್ತೆ ಗುಂಡಿ ಬಿದ್ದು ಹಾಳಾಗಿರುತ್ತೆ. ಹಾಸ್ಪಿಟಲ್ ಬಗ್ಗೆ ಹೇಳೋದೇ ಬೇಡ. ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಾಗ ಅಲ್ಲಿಯ ಸೌಕರ್ಯಗಳು ಯಾವ ರೀತಿ ಇದೆ, ಯಾವ ರೀತಿ ನಮಗೆ ಚಿಕಿತ್ಸೆ ನೀಡ್ತಾರೆ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತಿರುವಂತ ವಿಚಾರ. ಇವತ್ತು ಯಾವುದೇ ಒಂದು ಹಾಸ್ಪಿಟಲ್ ಹೋದ್ರೂ ಕೂಡ ಹಾಸ್ಪಿಟಲ್ ಪಕ್ಕದಲ್ಲಿರುವಂತಹ ಲ್ಯಾಬ್ಗಳಿಗಾಗಿರ್ಬೋದು, ಮೆಡಿಕಲ್ಗಳಿಗಾಗಿರ್ಬೋದು ಪ್ರತಿಯೊಂದು ಟೆಸ್ಟ್ ಅನ್ನು ಕೂಡ ಹೊರಡೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದೇ ರೀತಿ ಮಾತ್ರೆಗಳನ್ನ ಸುಮಾರು 70% ಮಾತ್ರೆಗಳು ನಾವು ಹೊರಡೆಯಿಂದನೇ ತೆಗಿಬೇಕಾಗತ್ತೆ. ಎಜುಕೇಶನ್ಗೂ ಕೂಡ 18% ಟ್ಯಾಕ್ಸ್ ಇದೆ. ತುಂಬಾ ಅಭಿವೃದ್ಧಿ ಹೊಂದಿದಂತ ಅನೇಕ ದೇಶಗಳು ಅವರವರ ದೇಶಗಳಲ್ಲಿ ಎಜುಕೇಶನ್ ಅನ್ನ ಉಚಿತವಾಗಿ ನೀಡ್ತಿದ್ದಾರೆ. ಅನೇಕ ದೊಡ್ಡ ದೊಡ್ಡ ದೇಶಗಳು, ಅಭಿವೃದ್ಧಿ ಹೊಂದಿದಂತ ದೇಶಗಳಲ್ಲೇ ಎಜುಕೇಶನ್ ಫ್ರೀ ಆಗಿರ್ಬೇಕಾದ್ರೆ ನಮ್ಮ ಭಾರತ ದೇಶ ಎಜುಕೇಶನ್ ಮೇಲೆ 18% ಟ್ಯಾಕ್ಸ್ ಅನ್ನ ವಿಧಿಸಿದೆ ಸ್ನೇಹಿತರೆ. ಇಷ್ಟೆಲ್ಲಾ ಟ್ಯಾಕ್ಸ್ ಗಳನ್ನ ಕಲೆಕ್ಟ್ ಮಾಡಿ ಈ ದುಡ್ಡು ಯಾರ ಜೋಬಿಗೆ ಹೋಗ್ತಿದೆ ಅಂದ್ರೆ ದೊಡ್ಡ ದೊಡ್ಡ ಪಕ್ಷಗಳ ಆದಾಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ ಹೊರತು ರಾಜಕೀಯ ನಾಯಕರುಗಳ ಆದಾಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ ಹೊರತು ಜನಸಾಮಾನ್ಯರು ಯಾವ ರೀತಿ ಪರದಾಡ್ತಿದ್ದಾರೆ ಅಂದ್ರೆ ಕಷ್ಟ ಕಾಲಕ್ಕೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವವರ ಹತ್ರ ಒಂದು 2,000 ರೂಪಾಯಿ ಸಾಲ ಕೇಳೋದು ಕೂಡ ಆ 2,000 ರೂಪಾಯಿ ಸಾಲವನ್ನು ಕೊಡುವ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ಇರುವವರಾಗಿರ್ಬೋದು, ನಾವಾಗಿರ್ಬೋದು, ದೇಶದಂತ ಬಡ ಜನತೆ ಆಗಿರ್ಬೋದು, ಮಧ್ಯಮ ವರ್ಗದ ಜನರ ಕೈಯಲ್ಲಿ ಆ ಸ್ಥಿತಿಯು ಕೂಡ ಇಲ್ಲದ ರೀತಿಯಲ್ಲಿ ಇವತ್ತು ಜೀವನವನ್ನ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಗೊತ್ತಿರುವಂತಹ ವಿಚಾರ ಇದು. ನಾವು ಮತ್ತು ನಮ್ಮ ಸರ್ಕಲ್ ನಲ್ಲಿ ಇರುವವರನ್ನೇ ನಾವು ಗಮನದಲ್ಲಿ ಇಟ್ಟಾಗ ಯೋಚನೆ ಮಾಡಿದಾಗ ಯಾರ ಹತ್ರ ಕೂಡ ಇವತ್ತು ದುಡ್ಡಿಲ್ಲ. ಆ ದುಡ್ಡಿಗೋಸ್ಕರ 1 ರೂಪಾಯಿಗೋಸ್ಕರ ಪರದಾಡುವಂತ ಜೀವನ ಪ್ರತಿಯೊಬ್ಬರು ಕೂಡ ಮಾಡ್ತಿದ್ದಾರೆ ಸ್ನೇಹಿತರೆ. ಇಷ್ಟೆಲ್ಲಾ ಟ್ಯಾಕ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇಂಥ ಎಲ್ಲಾ ವಿಚಾರದಲ್ಲೂ ಕೂಡ ನಾವು ಹಿಂದೆ ಇದ್ದೇವೆ. ಅದರ ಜೊತೆಗೆ ಸಾಲದಲ್ಲೂ ಕೂಡ ನಾವು ಹಿಂದೆ ಇದ್ದೇವೆ ಅಂದ್ರೆ ಆ ಕಲೆಕ್ಟ್ ಮಾಡುವಂತ ಅಷ್ಟೂ ಹಣಗಳು ಎಲ್ಲಿ ಹೋಗ್ತಿದೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ರಾಜಕೀಯ ನಾಯಕರುಗಳು ಕೊಡಬೇಕು. ಅವರಂತೂ ಈ ಉತ್ತರವನ್ನು ಕೊಡಕ್ಕೆ ಸಾಧ್ಯನೇ ಇಲ್ಲ. ಅವರನ್ನ ಆಯ್ಕೆ ಮಾಡಿ ಕಳಿಸುವಂತ ಜನಸಾಮಾನ್ಯರು ಇದರ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಉತ್ತರವನ್ನ ಪಡೆದುಕೊಳ್ತಾರೆ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.